ಬಸಪ್ಪನವ್ರೆ, ನೀವು ಸ್ವಲ್ಪ ನಿಮ್ಮ ಹೆಂಡತಿ ಪಕ್ಕ ಬರ್ತೀರಾ? ಏನ್ ಸಾ ನೀವು ಆಡಾಗ್ಲೇ ಹೆಂಡತಿ ಪಕ್ಕ ಬಾ ಅಂತ ಕರಿತೀರಲ್ಲ, ಆಗಕ್ಕಿಲ್ಲ, ನಾನು ಬರಕಿಲ್ಲ. ಏಯ್, ಈ ನಕ್ರಗಳೆಲ್ಲ ಬೇಡ, ಹೋಗಿ ನಿಂತ್ಕೊಳ್ರಿ ಸುಮ್ಮನೆ, ಹೋಗ್ರಿ ಸುಮ್ಮನೆ. ಏನು ಕೇಳ್ತಾರಲ್ಲ ನಾನೇನಂತ ಹೇಳಿ? ನೀವು ಬರ್ದಿರೋದಕ್ಕೆ ಅರ್ಥ ಕೇಳಿದ್ರೆ ನಿಮ್ ಗಂಡಿನೇನ್ರ ಕೇಳ್ತೀರಾ? ನಾನಾ ಬರೆಯೋದಾ? ಅಯ್ಯೋ ಮಾವ, ಜೋಕ್ ಮಾಡ್ತವ್ರೆ ಜೋಕು. ನಾನು ಹೆಂಗ್ ಬರೀಲಿ? ನನಗೆ ಓದಕ್ಕೆ ಬರೆಯಕ್ಕೆ ಬಂದ್ರೆ ತಾನೇ ಬರೆಯೋದು. ಇವತ್ತು ನೀನು ಈ ತಾಳಿ ಹಾಕೋಬೇಕು ದಿವ್ಯಾ. ನಾನಿವತ್ತಿರೋ ಸಿಚುವೇಶನಲ್ಲಿ ನನಗೆ ಬೇರೆ ದಾರಿ ಕಾಣ್ತಿಲ್ಲ. ನಿನ್ನ ಪರಿಸ್ಥಿತಿ ಎಂಥದ್ದೇ ಆಗಿರ್ಲಿ, ಹಾಗಂತ ಈ ತಾಳಿನ ಹಾಕೊಂಡ್ರೆ ಅದನ್ನ ಹುಚ್ಚಾಟ ಅಂತಾರೆ. ಎಸ್, ಹುಚ್ಚಾಟನೇ. ಆದರೆ ಈ ಹುಚ್ಚಾಟಕ್ಕಿರೋ ಬೆಲೆ ಕಡಿಮೆ ಏನಲ್ಲ, 200 ಕೋಟಿ. ಏನ್ ಹೇಳ್ತಿದ್ಯಾ ಬಾಲ? 200 ಕೋಟಿನ? ಹೌದು, 200 ಕೋಟಿ. 200 ಕೋಟಿ ಬೆಲೆ ಬಾಳೋ ಆಸ್ತಿ ಕಣ್ಣೆದರಿಗಿದ್ದಾಗ ಕುತ್ತಿಗೆಲಿ ತಾಳಿ ಕಟ್ಕೊಂಡ್ರೆ ಅದು ಹುಚ್ಚಾಟ ಅನ್ಸಲ್ಲ. ಏನೋ ನಿಜವಾಗ್ಲೂ ನಿಮಗೆ ಬರೆಯಕ್ ಬರಲ್ವಾ? ಅದೆಂಗಾಯ್ತದೆ? ನಾನು ಈ ಸ್ಕೂಲ್ ಮೆಟ್ಲು ಹತ್ತಿದ್ರೆ ಅಲ್ವಾ ಓದಕ್ಕೆ ಬರೆಯಕ್ಕೆ ಬರೋದು. ನಮ್ಮ ಹಳ್ಳಿನಾಗೆ ಈ ಸ್ಕೂಲೇ ಇರ್ಲಿಲ್ಲ. ಬ್ಯಾರೆ ಊರಿಗೆ ನಮ್ಮ ಮಗಿ ಹೋಗೋದು ಬೇಡ ಅಂತ ನಮ್ಮ ಅಪ್ಪಯ್ಯ ನನ್ನ ಈ ಸ್ಕೂಲ್ಗೆ ಕಳಿಸ್ಲಿಲ್ಲ. ಸೂಪರ್ ರೀ ನೀವು. ಓದಕ್ ಬರೆಯಕ್ ಬರಲ್ಲ ಅಂದ್ರು ಸತ್ಯ ಹೇಳಕ್ ಬರುತ್ತಲ್ಲ, ಅಷ್ಟ್ ಸಾಕು ಬಿಡಿ. ನಿಜವಾದ ತಿಳುವಳಿಕೆ ಅಂದ್ರೆ ಇದು. ಏನ್ರಿ ಬಸಪ್ಪ, ನಿಮ್ ಹೆಂಡತಿಗೆ ಓದಕ್ ಬರೆಯಕ್ ಬರಲ್ಲ ಅಂದ್ಮೇಲೆ ಈ ಡೈರಿ ಯಾಕೆ ಇಟ್ಕೋತಾರೆ? ಅದು ಸಹ ಈ ಡೈರಿ ಸುತ್ತ ಇಷ್ಟೊಂದು ಸುಳ್ಳಿನ ಕೋಟೆ ಕಟ್ಟಿದ್ದೀರಾ ಅಂದ್ಮೇಲೆ ಇದ್ರಲ್ಲೇನೋ ಇದೆ ಅಂತಾನೆ ಅರ್ಥ. ಹಾಗಾದ್ರೆ ಆ ಡೈರಿಲಿ ಬರ್ದಿರೋದು ಏನಾದ್ರೂ ಕೋಡ್ ಇರ್ಬೋದಾ? ಅಯ್ಯೋ, ಕೋಡಾದ್ರೂ ಇರಲಿ ಕೊಂಬಾದ್ರೂ ಇರಲಿ, ನಿನ್ಗೆ ಯಾಕೆ ಸುಮ್ಮನಿರ್ಬಾರ್ದಾ? ಯು ಆರ್ ರೈಟ್ ಇನ್ಸ್ಪೆಕ್ಟರ್, ಇದೆ. ಈ ಡೈರಿಲಿ ಏನೋ ಇನ್ಫಾರ್ಮೇಶನ್ ಇದೆ. ಶ್ರೀಲಕ್ಷ್ಮಿ ಕೃಪಾ. ಲಕ್ಷ್ಮಿ ಅಂದ್ರೆ ದುಡ್ಡು, ದುಡ್ಡಿನ ಬಗ್ಗೆ ಇನ್ಫಾರ್ಮೇಶನ್ ಇರೋ ಡೈರಿನ? ಹಾ, ಇರ್ಬೋದು ಇರ್ಬೋದು. ದೇವ್ರೇ, ನಿನ್ ಹಿಂದೆ ನಾವಿದ್ದೇವೆ, ನಮ್ಮನ್ನ ಮುನ್ನಡೆಸು. ನೋಡು, ಅಕ್ಕ ಬಾಂಡು ಜೇಮ್ಸ್ ಬಾಂಡ್ ಆಗಿ ಬದಲಾಗ್ತಿರೋದನ್ನ ನೋಡು. ಸುಮ್ಮನಿರೋದು. ಅದರಲ್ಲೇನಿದೆ ಸಾ, ದೇವ್ರ ಹಿಂದೆ ನಾವಿದೀವಲ್ವಾ, ದೇವ್ರ ತಾನೇ ನಮ್ಮನ್ನ ಕಾಯೋದು ಕಾಪಾಡೋದು. ಅದಕ್ಕೆ ಡೈರಿಲಿ ಹಂಗೆ ಬರ್ದೀವ್ನಿ.
ಏನ್ ಹೇಳ್ತಿದ್ಯಾ ಬಾಲ? 200 ಕೋಟಿನ? ಹೌದು, 200 ಕೋಟಿ. 200 ಕೋಟಿ ಬೆಲೆ ಬಾಳೋ ಆಸ್ತಿ ಕಣ್ಣೆದುರಿಗಿದ್ದಾಗ ಕುತ್ತಿಗೆಲಿ ತಾಳಿ ಕಟ್ಕೊಂಡ್ರೆ ಅದು ಹುಚ್ಚಾಟ ಅನ್ಸಲ್ಲ. ಆದ್ರೆ ಈ 200 ಕೋಟಿಗೂ ನಾನು ಈ ತಾಳಿನ ಹಾಕೊಳ್ಳೋದಕ್ಕೂ ಏನ್ ಸಂಬಂಧ? ಅದನ್ನೇ ನಾನು ಆಗ್ಲಿಂದ ನಿನಗೆ ಹೇಳೋದಕ್ಕೆ ಟ್ರೈ ಮಾಡ್ತಿರೋದು. ಆದ್ರೆ ನಿನ್ ತಾಳ್ಮೆಯಿಂದ ನನಗೆ ಕೇಳಿಸ್ಕೊತಿಲ್ವಲ್ಲ. ಇವಾಗ ಕೇಳ್ತಿದ್ದೀನಲ್ಲ, ಹೇಳು. ಓಕೆ, ನಮ್ಮ ತಂದೆಗೆ ಒಬ್ರು ಅಣ್ಣ ಇದ್ದಾರೆ. ನಮ್ಮ ತಂದೆ ಕಸಿನ್. ಇಬ್ರು ಬೆಂಗಳೂರಲ್ಲಿ ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ರು. ನಮ್ಮಪ್ಪ ಫಾರಿನ್ಗೆ ಹೋದ್ಮೇಲೆ ಅವರು ಇಲ್ಲೇ ಸಪ್ರೇಟಾಗಿ ಬಿಸ್ನೆಸ್ ಶುರು ಮಾಡಿದ್ರು. ಅದು ನಮ್ಮಪ್ಪನಿಗೆ ಇಷ್ಟ ಆಗಲಿಲ್ಲ. ಆದರೆ ನಮ್ಮ ದೊಡ್ಡಪ್ಪಂಗೆ ನನ್ನ ಕಂಡ್ರೆ ತುಂಬ ಇಷ್ಟ. ನಾನು ಅವ್ರನ್ನ ದೊಡ್ಡಪ್ಪ ಅಂದರು, ಅವ್ರು ಮಾತ್ರ ಅವ್ರ ಸ್ವಂತ ಮಗನಿಗಿಂತ ನನ್ನನ್ನೇ ಇಷ್ಟಪಡ್ತಾರೆ. ಯಾಕೆ? ಅವ್ರಿಗೆ ಮಕ್ಕಳಿಲ್ವಾ? ಯು ಆರ್ ರೈಟ್. ಅವ್ರಿಗೆ ತನ್ನೋರು ಅಂತ ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ಹೆಂಡತಿನೂ ತುಂಬ ಹಿಂದೆನೆ ತೀರ್ಕೊಂಡ್ರು, ಮಕ್ಕಳೂ ಇಲ್ಲ. ಆದರೆ ಆಸ್ತಿ ತುಂಬಾನೇ ಇದೆ. ಅವ್ರಿಗೆ ವಯಸ್ಸಾಗಿದೆ. ತನ್ನ ಆಸ್ತಿಗೆಲ್ಲ ಒಬ್ಬ ವಾರಸ್ದಾರ ಇರಬೇಕಿತ್ತು ಅಂತ ಈಗ ಅನ್ಸೋದಕ್ಕೆ ಶುರುವಾಗಿದೆ. ಅದಕ್ಕೆ ಇವರೇ ನಿಮ್ಮ ಅಪ್ಪಂಗೆ ಗೊತ್ತಿಲ್ಲದೆ ನಿನಗೆ ಮದುವೆ ಮಾಡಿಸ್ತೀನಿ, ನೀನು ಹುಟ್ಟೋ ಮಗುಗೆ ನನ್ನ ಆಸ್ತಿನೆಲ್ಲ ಬರ್ಕೊಡ್ತೀನಿ ಅಂತ ಹಠ ಇಡ್ತಿದ್ರು. ಆದರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ದಿವ್ಯಾ. ಅದು ಹೇಗೆ ಇನ್ನೊಬ್ಬಳನ್ನ ಮದುವೆ ಆಗಲಿ? ಅದಕ್ಕೆ ಟೆನ್ಷನಲ್ಲಿ ನನಗೆ ಮದುವೆ ಆಗೋಗಿದೆ, ಅದನ್ನ ಇನ್ನೂ ಮನೇಲಿ ಹೇಳಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟೆ. ಅವರು ನೀನ್ ಹೆಂಡತಿನ ಕರ್ಕೊಂಬ, ನಾನು ನೋಡ್ಲೇಬೇಕು ಅಂತ ತುಂಬಾ ದಿನದಿಂದ ಕೇಳ್ತಿದ್ರು. ನಾನು ಏನೇನೋ ಕಾರಣ ಹೇಳಿ ಸಮಾಧಾನ ಮಾಡ್ತಿದ್ದೆ. ಆದ್ರೆ ಇವತ್ತ್ಯಾಕೋ ನಿನ್ನ ಹೆಂಡತಿನ ಕರ್ಕೊಂಡು ಬರಲೇಬೇಕು, ನಾನು ನನ್ನ ಸೊಸೆ ನೋಡ್ಲೇಬೇಕು ಅಂತ ಹಠ ಹಿಡ್ತಿದ್ದಾರೆ. ಅದಕ್ಕೆ ಈಗ ನೀನ್ ಈ ತಾಳಿ ಹಾಕೊಂಡು ನನ್ನ ಜೊತೆಗೆ ಬಂದ್ರೆ ಅವ್ರಿಗೂ ಖುಷಿ ಆಗತ್ತೆ. ನಾನು ಬಚಾವಾಗ್ತೀನಿ ದಿವ್ಯಾ. ಈಗ ನೀನ್ ಈ ತಾಳಿ ಹಾಕೊಂಡು ನನ್ನ ಜೊತೆಗೆ ಬಂದ್ರೆ ಅವ್ರಿಗೂ ಖುಷಿ ಆಗತ್ತೆ.